ಮೊದಲಿಗೆ ಎಲ್ಲ ಮಾಧ್ಯಮದವ್ರಿಗೂ ಪತ್ರಿಕಾ ವರ್ಗದವ್ರಿಗೂ ಹಾಗೂ ಯಾರ್ಯಾರಿದ್ದಾರೆ ಎಲ್ರಿಗೂ ನಮಸ್ಕಾರ ಮಾಡ್ತಾ, ಹುಬ್ಳಿ ಜನತೆಗೆ ನಮಸ್ಕಾರನ ಹೇಳ್ತಾ, ನಿಜವಾಗ್ಲೂ ಯಾಕಂದರೆ ಎಲ್ಲರೂ ಮಾತಾಡ್ತಾರೆ, ನನಗೂ ಇದು ಹೊಸ ಹೆಜ್ಜೆ. ಹುಬ್ಳಿ ಜನ ಸಿನಿಮಾ ಅಂದರೆ ತುಂಬ ಕ್ರೇಜು, ತುಂಬ ಕೈ ಹಿಡಿತಾರೆ, ಕನ್ನಡ ಸಿನಿಮಾಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹನ ನೀಡ್ತಾರೆ ಅಂತ. ಸೊ ಆ ನಂಬಿಕೆಯಲ್ಲಿ ನಾನು ಮೊದಲನೇ ಬಾರಿಗೆ ಒಂದು ಹೀರೋ ಆಗಿ ಉಪಾಧ್ಯಕ್ಷ ಅನ್ನೋ ಸಿನಿಮಾಯಿಂದ ಬರ್ತಾಯಿದ್ದೀನಿ. ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಗೊತ್ತಿಲ್ಲ ಅದು ಎಲ್ಲಿಗೆ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ. ಸೊ ಹಿಂಗೆ ಅವ್ರವ್ರ ಊರುಗಳಿಗೆ ಹೋಗಿ, ಈಗ ಹುಬ್ಳಿಗೆ ಮಾಡಿದ್ವಿ, ದಾವಣಗೆರೆ ಮಾಡಿದ್ವಿ, ಅಲ್ಲಲ್ಲಿ ಹೋದರೆ ಪ್ರತಿಯೊಬ್ಬರು ಮನೆಗೂ ನಿಮ್ಮ ಮುಖಾಂತರ ನಾವು ತಲುಪ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡು ಸ್ವಾಮೇಲೆ ಪರವಾಗಿಲ್ಲ ಹುಡುಗ ಇಲ್ಲೆಲ್ಲ ಬಂದು ಕೇಳ್ಕೊತಿದ್ದಾನೆ ಅನ್ನೋ ಒಂದು ಕಟ್ಟಸಿಲ್ಲಾದರೂ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀವಿ. ಡೈರೆಕ್ಟ್ ಆಗಲೇ ಹೇಳ್ದಂಗೆ ಇದು ಉಪಾಧ್ಯಕ್ಷ ಅಂದರೆ ಅಧ್ಯಕ್ಷ ಕಂಟಿನ್ಯೂಯೇಷನ್ ಸ್ಟೋರಿ. ಆಲ್ರೆಡಿ ಅಧ್ಯಕ್ಷ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅಧ್ಯಕ್ಷ ಯಾರು ನೋಡಿರಲ್ಲ ಅವ್ರಿಗೂ ಸಿನಿಮಾ 100% ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಮುಂಚೆನೇ ಒಂದು ಶಾರ್ಟ್ ಆಗಿ ಕತೆ ಹೇಳ್ಬಿಟ್ಟು ಶುರು ಮಾಡ್ತೀವಿ. ಇದನ್ನು ನಾವು ಮೊದಲಿಗೆ ಅಂದ್ಕೊಂಡಿದ್ದೆ, ಈಗ ಚಿಕ್ಕಣ್ಣ ಅಂದರೆ ನಗಸ್ತಾನೆ ಕಮಿಡಿಯನ್ ಅಂತ ಗೊತ್ತು. ಸೊ ಹೀರೋ ಆಗಿ ಮಾಡಿದ್ರು ಅದನ್ನೇ ಜನ ಎಕ್ಸ್ಪೆಕ್ಟ್ ಮಾಡೋದು ಅಂತಲೂ ಗೊತ್ತು. ಏನೋ ಹೊಸದಾಗಿ ಹೀರೋ ಅಂತ ಫೈಟ್ ಗಿಟ್ ಇಟ್ಕೊಂಡು ಬೇರೆ ಏನೋ ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ 100% ನಾನು ನಕ್ಕೋಬೇಕಾಗುತ್ತೆ ಅಂತಲೂ ಗೊತ್ತಿತ್ತದು. ಸೊ ಹಂಗಾಗಿ ಅದನ್ನೆಲ್ಲ ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಹೆಲ್ದಿ ಕಾಮಿಡಿ, ಅಂದರೆ ಯಾವುದೇ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರೆ ಯಾವುದೂ ಮುಜುಗರ ಇಲ್ದಿರೋ ಸೀನ್ಗಳನ್ನ ಮಾಡಿದೆ. ತೀರಾ ಡಬಲ್ ಮೀನಿಂಗ್ ಇರಬೇಕು, ಒಂದು 3-4 ಏನೋ ಇದೆ, ಅದೇನೋ ಮಾಡೋಕ್ಕಾಗಲ್ಲ. ಹಂಗೆ ಇಟ್ಕೊಂಡು ನೀಟಾಗಿ ಒಂದು ಮಾಡಿರೋಂಥ ಚಿತ್ರ. ಇಲ್ಲಿ ತನಕ 13 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು, ಒಂದು 220 ಚಿತ್ರಗಳನ್ನ ಮಾಡಿದೆ. ಅದಾದ ಮೇಲೆ ಫಸ್ಟ್ ಟೈಮು ಒಂದು ನಾಯಕ ನಟನಾಗಿ DN ಸಿನಿಮಾಸಲ್ಲಿ ನಮ್ಮ ಸ್ಮಿತಾ ಉಮಾಪತಿ ಅಂತ ನಿರ್ಮಾಪಕರು, ನಿಜವಾಗ್ಲೂ ಅಂಥ ಪ್ರೊಡ್ಯೂಸರ್ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ಪಡೋ ವಿಷಯ. ಯಾಕೆಂದರೆ ಒಂದು ಕಮಿಡಿಯನ್ಗೆ ಏನೋ ಗೊತ್ತಿಲ್ಲ, ಮಾರ್ಕೆಟ್ ಹಿಂದೆ ನಂದೊಂದು 2 ಸಿನಿಮಾ ಹೀರೋ ಆಗಿ ಮಾಡಿದ್ದಿದ್ರೆ ಗೊತ್ತಿರೋದು, ಒಂದಿಷ್ಟು ಬರುತ್ತೆ ಇವನಿಗೆ ಬರೋಲ್ಲ ಅಂತ. ಬಿಸ್ನೆಸ್ ಅಂತೂ ಈಸಿ ಗೊತ್ತಾಗೋದು, ಬಟ್ ಅದು ಯಾವುದೂ ತಲೆಯಲ್ಲಿಟ್ಕೊಳ್ಳದೆ ಕತೆ ಮೇಲೆ ನಂಬಿಕೆ ಇಟ್ಟು ಕತೆಗೆ ಏನೇನು ಬೇಕು ಅದು ಯಾವುದೂ ಕಾಂಪ್ರಮೈಸ್ ಆಗದೆ ನೀಟಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆಗಳು, ಈಗ ನಮ್ಮದು ಸಾಂಗ್ಗಳು ಟ್ರೇಲರೆಲ್ಲ ಬಂದಿರೋದನ್ನ ಜನಗಳು ತುಂಬ ಚೆನ್ನಾಗಿ ಅದನ್ನು ಒಪ್ಕೊಂಡಿದ್ದಾರೆ, ಒಳ್ಳೆ ಪ್ರತಿಕ್ರಿಯೆ ಇದೆ. ನಾವು ಶೂಟಿಂಗೆಲ್ಲ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಗಾಬರಿಲಿದ್ದೆ, ಏನಾಗುತ್ತೋ ಏನೋ ಗೊತ್ತಿಲ್ಲಪ್ಪ ಅಂತ. ಸೊ ಒಂದೊಂದು ಕಂಟೆಂಟ್ಗಳನ್ನ ಬಿಡ್ತಾ ಇರಬೇಕಾದ್ರೆ ಜನ ನಮಗೆ ಕೊಡೋ ಪ್ರೋತ್ಸಾಹದಿಂದ ನಿಜವಾಗ್ಲೂ ಇಲ್ಲ ಪಾಸಿಟಿವ್ ಅಂತ ಅನಿಸಿ ಈಗ ಧೈರ್ಯವಾಗಿದ್ದೀವಿ. ಆದರೂ ಫಸ್ಟ್ ಸಿನಿಮಾ ಭಯ, ಒಂದು ಟೆನ್ಷನ್ನು ಇದ್ದೇ ಇರುತ್ತೆ. ಜನವರಿ 26ಕ್ಕೆ ಉಪಾಧ್ಯಕ್ಷ ಚಿತ್ರ ರಿಲೀಸ್ ಆಗ್ತಿದೆ. ನಿಮಗೇನಾದರೂ ಅದು ಮರ್ತೋಗುತ್ತೆ ಅಂದರೆ ಗಣರಾಜ್ಯೋತ್ಸವ, ಅದನ್ನಂತೂ ಯಾರೂ ಮರೆಯಲ್ಲ. ಸೊ ಗಣರಾಜ್ಯೋತ್ಸವ ನೆನಪಿಟ್ಕೊಂಡ್ರೆ ಅವತ್ತು ಆ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾನೂ ಬರ್ತಾಯಿದೆ, ನೆನಪಾಗುತ್ತೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿರಿ. ಯಾಕೆಂದರೆ ಇಷ್ಟು ವರ್ಷ ಒಂದು ಯಾರೇ ಆಗಲಿ, ಚಿಕ್ಕಣ್ಣ ಅಂತಲ್ಲ, ಯಾವುದೇ ಕಲಾವಿದ ಆಗಲಿ, ಯಾವುದೇ ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಟೆಕ್ನಿಷಿಯನ್ಗಳೇ ಆಗಲಿ, ಜನರು ಚಪ್ಪಾಳೆ ತಟ್ಟು ಪ್ರೋತ್ಸಾಹಿಸಿದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಹಂಗಾಗಿ ಇಷ್ಟು ವರ್ಷ ಪ್ರೋತ್ಸಾಹ ಕೊಟ್ಟಿದ್ದೀರಾ, ನಿಮ್ಮನ್ನೆಲ್ಲ ನಂಬಿಕೊಂಡು ಧೈರ್ಯವಾಗಿ ಒಂದು ಉಪಾಧ್ಯಕ್ಷನ ಚಿತ್ರನ ಮಾಡಿದ್ದೀನಿ. 100% ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಥಿಯೇಟ್ರಿಗೆ ಬಂದು ಇಷ್ಟ ಆಗಿಲ್ಲ ಅಂದರೆ ಬೈಯೋ ರೈಟ್ಸ್ ಅಂತೂ ಇದೆ, ಬೈಕೊಂಡು ಹೋಗ್ಬೋದು. ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೈಯೋ ಥರದ್ದು ಸಿನಿಮಾ ನಾವು ಮಾಡಿಲ್ಲ, 100% ನಗ್ಸೋ ಥರದ್ದು ಮಾಡಿದ್ದೀವಿ ಅಂತ ಹೇಳ್ತಾ, ಜನವರಿ 26ಕ್ಕೆ ನಮ್ಮ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ. ದಯಮಾಡಿ ನೋಡಿರಿ. ಡೈರೆಕ್ಟ್ರ್ ಹೇಳಿದ್ರು, ಆದರೂ ಇನ್ನೊಂದು ಸಲ ಹೇಳ್ತೀನಿ, ಇದು ಅಧ್ಯಕ್ಷ ಕಂಟಿನ್ಯೂಯೇಷನ್ ಆಗಿರೋದ್ರಿಂದ ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಎಲ್ಲ ಕಲಾವಿದರುಗಳು ಇದ್ದಾರೆ. ರವಿಶಂಕರ್ ಅವರಾಗಿರ್ಬೋದು, ನಮ್ಮ ಕೀರ್ತಿರಾಜ್ ಅವರಾಗಿರ್ಬೋದು, ಮತ್ತು ನಾಯ್ಡು, ಮಯೂರು, ಅರ್ಸು ಅಂತ ಎಲ್ಲ ಕಲಾವಿದರುಗಳು ಇದ್ದಾರೆ. ಮತ್ತು ಅಧ್ಯಕ್ಷಗೆ ಮ್ಯೂಸಿಕ್ ಮಾಡಿದ್ದು ಅರ್ಜುನ್ ಜನ್ಯ ಅವರೇ ಉಪಾಧ್ಯಕ್ಷಗೂ ಮಾಡಿದ್ರು. ಕತೆ ಬಂದು ಚಂದ್ರಮೋಹನ್ ಅಂತ, ಕ್ಯಾಮ್ರಾಮನ್ ಬಂದು ಶೇಖರ್ ಚಂದ್ರು ಅಂತ, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳೇ ಇದ್ದಾರೆ. ಎಡಿಟ್ರು KN ಪ್ರಕಾಶ್ ಅಂತ. ಹಂಗಾಗಿ ಒಂದು ಒಳ್ಳೆ ಚಿತ್ರನ ಮಾಡಿದ್ದಾರೆ. ಇನ್ನೂ ಜಾಸ್ತಿ ನಗಿಸ್ಬೇಕು ಅಂದ್ಬಿಟ್ಟು ಅಧ್ಯಕ್ಷದಲ್ಲಿ ಇರಲಿಲ್ಲ ಸಾಧು ಕೋಕಿಲ್ ಅವರು, ಇಲ್ಲ ಜಾಸ್ತಿ ನಾವು ಎಂಟರ್ಟೈನ್ ಮಾಡಬೇಕು ಅಂತ ಸಾಧು ಕೋಕಿಲ್ ಅವರು ಇದ್ದಾರೆ, ಶಿವು ಕೇರ್ಪೇಟೆ ಅವರು ಇದ್ದಾರೆ,
ನಮ್ಮ ಧರ್ಮಣ್ಣ ಕಡೂರವ್ರು ಇದ್ದಾರೆ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಸದಾಭಿರುಚಿ ಇರೋ ಚಿತ್ರನ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ. ದಯಮಾಡಿ 26 ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಚಿತ್ರನ ಆರಿಸಿ ಪೋಷಿಸಿ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಮುದ್ದಣ್ಣವರೇ. ಯಾಕೆಂದರೆ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಈ ನಮ್ಮಂಥ ಹೊಸಬ್ರಿಗೂ ನಿಮ್ಗಳದ್ದು ಸಪೋರ್ಟ್ ಎಲ್ಲ ಸಿಕ್ಕಿದ್ರೆ ಏನೋ ಒಂದು ಧೈರ್ಯ ನಮಗೆ ಬರುತ್ತೆ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ನೇಹಿತರು ನಾಗರಾಜ್ ಅವರು ಹುಬ್ಳಿಗೆ ಬಂದಾಗೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಥ್ಯಾಂಕ್ ಯು ನಾಗರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜನವರಿ 26 ಉಪಾಧ್ಯಕ್ಷ. ಥ್ಯಾಂಕ್ ಯು.